ನಮಸ್ಕಾರ ನಮಸ್ಕಾರ ನಮಸ್ಕಾರ. ಇವತ್ತು ಚಂದ್ರು ಬೆಸ್ಟ್ ಆಫ್ ಬೆಸ್ಟ್ ಕಿಚನ್ಗೆ ಇವತ್ತು ಒಬ್ಬರು ಅತಿಥಿ ಬರ್ತಾ ಇದ್ದಾರೆ. ರುಚಿಯಾದ ಒಂದು ಅಡುಗೆನ ಇಷ್ಟು ದಿನ ಸಿಹಿ ಮಾಡಿದರು, ವೆಜ್ ಅಡುಗೆನೂ ಮಾಡಿದರು. ಇವತ್ತು ನಾನ್ ವೆಜ್ ಅಡುಗೆ ಮಾಡಲೇಬೇಕು, ನಿಮ್ಮ ಹತ್ರ ಮಾತಾಡಲೇಬೇಕು, ನಿಮ್ಗೆಲ್ಲ ಅಡುಗೆ ತೋರಿಸ್ಲೇಬೇಕು ಅಂತೇಳಿ ಒಂದು ಅಡುಗೆ ಮಾಡ್ತಾರೆ. ಏನು ಅಡುಗೆ ಅಂತ ಅವ್ರು ಬಂದ ಮೇಲೆ ಅವ್ರ ಬಾಯಿಂದನೇ ಕೇಳೋಣ, ಆಮೇಲಿಂದ ನಿಮಗೆ ಪ್ರೀತಿಯಿಂದ ತೋರಿಸೋಣ. ನಮಸ್ಕಾರ, ಬನ್ನಿ ಮೇಡಮ್. ಚೆನ್ನಾಗಿದ್ದೀರಾ ಮೇಡಮ್? ನಮಸ್ಕಾರ ಸರ್. ನಮಸ್ಕಾರ ಮೇಡಮ್. ಆದರೆ ಸಿಹಿ ಮಾಡಿದ್ರಿ, ಅದಾದಮೇಲೆ ವೆಜ್ ಮಾಡಿದ್ರಿ, ಇವತ್ತು ಮಾಂಸಾಹಾರಿ ಮಾಡ್ತೀನಿ ಅಂತ ಬಂದಿದ್ದೀರಾ. ಎಷ್ಟು ಸ್ಟೆಪ್ ಅಂದರೆ ಒಂದು ಸಿಹಿ ಖಾರ ತಿರ್ಗಾ ನಾವು ನಾನ್ ವೆಜ್ ಪ್ರಿಯ ಅಲ್ವಾ, ಅದರಿಂದ ಇವತ್ತು ಏನು ಮಾಡ್ತಾ ಇದ್ದೀರಿ ಮೇಡಮ್ ನಾನ್ ವೆಜ್ಜಲ್ಲೇ? ಇವತ್ತು ಸಿಂಪಲ್ ಆಗಿ ಮಟನ್ ಪೆಪ್ಪರ್ ಫ್ರೈ ಮಾಡ್ತಾ ಇದ್ದೀವಿ. ಸಿಂಪಲ್ ಆಗಿ ಒಂದು ಮಟನ್ ಪೆಪ್ಪರ್ ಫ್ರೈ. ಹೌದು. ಓಕೆ ಮೇಡಮ್. ಏನು ಮೇಡಮ್, ಇವಾಗ ಕುಕ್ಕರ್ ರೆಡಿಯಾಗಿ ಇಟ್ಬಿಟ್ಟಿದ್ದೀನಿ. ಹೌದು. ಏನು ಕುಕ್ಕರಲ್ಲೇ ಮಟನ್ ಬೇಯಬೇಕು. ಹೌದು. ಅದರಿಂದ ಇವಾಗ ದೀಪಾಲಂಕಾರ ಬೆಳಗಿಸ್ಬಿಡೋಣ. ಏನಂದ್ರೆ ಮೇಡಮ್, ಇವಾಗ ಎಲ್ಲ ಪ್ರೋಗ್ರಾಮೆಲ್ಲ ನೋಡಿ ಯೂಟ್ಯೂಬಲ್ಲೆಲ್ಲ ನಿಮಗೆ ಫ್ರೆಂಡ್ಸು ನಿಮಗೆ ಗೊತ್ತಿರೋರೆಲ್ಲ ರೆಸ್ಪಾನ್ಸ್ ಚೆನ್ನಾಗಿದೆ, ಎಲ್ಲರೂ ಇಷ್ಟಪಟ್ಟರು, ರೆಸಿಪೀಸು ಚೆನ್ನಾಗಿದೆ ಅಂತ ಹೇಳಿದ್ರು. ಥ್ಯಾಂಕ್ ಯು. ಎಲ್ಲದಕ್ಕಿಂತ ಖುಷಿ ಅಂದರೆ ನಿಮ್ಮ ಜೊತೆ ಮಾಡಿದ್ದು ಅಂದರೆ ಎಲ್ಲರಿಗೂ ಖುಷಿ ಪಟ್ಟರು. ಧನ್ಯವಾದ. ನೀವು ನಮ್ಮ ಜೊತೆ ಬಂದು ನಮ್ಮ ಅಡುಗೆ ಮನೆಯಲ್ಲಿ ಮಾಡಿ ಪ್ರಪಂಚಕ್ಕೆಲ್ಲ ತೋರಿಸೋದ್ರಲ್ಲ, ಅದು ಇನ್ನೂ ತುಂಬ ಖುಷಿ ಆಗುತ್ತೆ, ತುಂಬ ಖುಷಿ ಆಗುತ್ತೆ. ಸೊ ಈ ಥರ ಖುಷಿಯಾಗಿ ಎಲ್ಲರೂ ಬಂದು ಅಡುಗೆ ಮಾಡಿದಾಗ ನಮಗೂ ಒಂದು ಹೆಮ್ಮೆ ಅನ್ಸುತ್ತೆ. ನಾವೇ ಮಾಡ್ತಾ ಇರ್ತೀವಿ, ನಾವೇ ಮಾಡೋದನ್ನು ಇನ್ನೊಬ್ಬರು ಮಾಡಿದಾಗ ಅದೊಂಥರ ಚೇಂಜಸ್ಸು ಇರುತ್ತೆ, ರುಚಿಯಾಗೂ ಇರುತ್ತೆ, ತೋರಿಸ್ಬೋದು ಪ್ರಪಂಚಕ್ಕೆ ಅಂತ ಹೇಳಿ ಬಂದಿದ್ದೀರಾ. ಇವತ್ತು ಒಂದು ಮಟನ್ ಚಾಪ್ ಮಾಡೋಣ ಅಂತ. ಸೊ ಈಗ ದೀಪಾಲಂಕಾರ ಬೆಳಗಿಸ್ತೆ. ಈಗ ಸ್ವಲ್ಪ ಬಾಣಲಿ ಇದು ನಮ್ಮ ಕುಕ್ಕರ್ ಕಾಯಿಲೆ ಅಂತ ಕಾಯ್ತಾ ಇದ್ದೀನಿ. ಈಗ ಇದಕ್ಕೆ ಮುಂದಿನ ಕಾರ್ಯಕ್ರಮ ಏನೇನು ಹಾಕಬೇಕು, ಏನೇನು ಸಾಮಗ್ರಿ ತಂದಿದ್ದೀರಾ, ಅದು ಇಂಪಾರ್ಟೆಂಟ್ ಎಲ್ಲರಿಗೂ. ಇದಕ್ಕೆ ಮಟನ್ ಬೇಕಣ್ಣ ಮೇನು. ಮಟನ್ ಮೇನು ಇದು ಅಪ್ರಾಕ್ಸಿಮೇಟ್ಲಿ ಒಂದು 1 to 1.3 kgs ಇದೆ. ಓಕೆ ಮೇಡಮ್. ಅದಕ್ಕೆ ಹಸಿಮೆಣಸಿನ್ಕಾಯಿ ಬೇಕು, ಓಕೆ, ಕೊತ್ತಂಬರಿ, ಓಕೆ, ಈರುಳ್ಳಿ, ಹಲ್ದಿ, ಉಪ್ಪು, ಪೆಪ್ಪರ್ ಕಾರ್ನ್ಸ್ ಅಂದ್ರೆ ಮೆಣಸು, ಕಾಳುಮೆಣಸು, ಆಮೇಲೆ ಬೆಳ್ಳುಳ್ಳಿ. ಇಷ್ಟೇ. ಸೊ ಸಿಂಪಲ್ ಆಗಿ ಯಾರಾದ್ರೂ ಗೆಸ್ಟ್ ಬಂದ್ರು ಅಂದ್ರೆ ಇಮಿಡಿಯೇಟ್ ಆಗಿ ಮಾಡಿ ಬಡಿಸ್ಬೋದು. ನಮ್ಮ ಥರ ಪಟಾಪಟ ಅಂತ ಮಾಡೋದು, ಖುಷಿಯಾಗಿ ತಿನ್ನಿಸ್ಬೋದು. ಈಗ ನನ್ನ ಐಡಿಯಾ ಈಗ ಬಿಚ್ಚಿಗಾಗಿದೆ. ಈಗ ಇದಕ್ಕೆ ಎಷ್ಟು ಸ್ಪೂನ್ ಎಣ್ಣೆಯನ್ನು ಹಾಕಬೇಕು? ಒಂದು 3 ಟೇಬಲ್ ಸ್ಪೂನ್ಸ್ ಎಣ್ಣೆ ಬೇಕು. ಓಕೆ ಮೇಡಮ್. ಸಾಕಾ ಮೇಡಮ್? ಹಾಂ, ಅಳತೆ ಕರೆಕ್ಟ್ ಆಗಿದೆಯಾ? ಪರವಾಗಿಲ್ವಾ? ಸರ್, ಥ್ಯಾಂಕ್ ಯು. ಈಗ ನೋಡಿ ಸೌಂಡು ಬರ್ತಾ ಇದೆ. ಸೊ ಇದಕ್ಕೆ ಫಸ್ಟ್ ಈರುಳ್ಳಿ ಹಾಕೋಣ. ಓಕೆ ಮೇಡಮ್. ಒಂದು ಈರುಳ್ಳಿ. 1 kg ಒಂದು ಈರುಳ್ಳಿ. 1 kg ಒಂದು ಈರುಳ್ಳಿ. 1.2 1.3 ಇದೆ ಅಂದಿದ್ದೀರಾ? ಈರುಳ್ಳಿ ಹಾಕಿದ್ದೀರಾ? ಈರುಳ್ಳಿ ಒಂಚೂರು ಬಾಡಿಸ್ಕೋಬೇಕು. ಹಾಂ ಮೇಡಮ್. ಅದಾದ್ಮೇಲೆ ಮಟನ್ ಹಾಕೋಬೇಕು. ಇದು ಒಂದು ಸ್ವಲ್ಪ ಕೆಂಪರಾಗಬೇಕಾ? ಒಂಚೂರು ಕೆಂಪಗಾದ್ರೆ ಸಾಕು. ಕೆಂಪಗಾದ್ರೆ ಸಾಕು. ಏನಕ್ಕಂದ್ರೆ ಇದು ಫುಲ್ ಡ್ರೈ ಮಾಡೋದ್ರಿಂದ ಓಕೆ ಈರುಳ್ಳಿ ಆಟೋಮೆಟಿಕ್ ಆಗಿ ಫ್ರೈ ಆಗುತ್ತೆ. ಆಯಿಲ್ ಸ್ವಾದನೂ ಚೆನ್ನಾಗಿ ಬರಬೇಕು. ಈರುಳ್ಳಿ ಎಲ್ಲ ಬೆಂದಿರೋದು, ಏನು ಮಸಾಲೆ ಇಲ್ಲ, ಜಾಸ್ತಿ ಮಸಾಲೆ ಇಲ್ಲ. ನೀವು ಹೇಳಿದ ಪ್ರಕಾರ ನೋಡಿದ್ರೆ ಈರುಳ್ಳಿ, ಕಾಳುಮೆಣಸು, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಅರಿಶಿನ, ಉಪ್ಪು, ಇಷ್ಟೇ ಅಂದೆ ನೋಡಿ. ಇಷ್ಟೆಲ್ಲ ನೋಡಿ ನಾವು ಹೇಳೋಣ. 2 ಚಕ್ಕೆ, ಲವಂಗ, ಇದೆಲ್ಲ ಹಾಕಿ. ನೋ ಚಕ್ಕೆ ನೋ ಲವಂಗ, ಬರೀ ಕಾಳುಮೆಣಸು ಹಾಕೋದು, ಅಡುಗೆ ಮಾಡಿ. ಮೇಡಮ್ ಇನ್ನೊಂದೇನೋ ಹೊಸ ವಿಷಯ ಕೇಳ್ಪಟ್ಟೆ. ಇವತ್ತು ನೀವೆಲ್ಲ ಇಷ್ಟ ಹಾರ್ಡ್ ವರ್ಕ್ ಮಾಡಿ ಸಮಾಜ ಸೇವೆ ಮಾಡಬೇಕು ಅಂತಲೂ ಭಾಳ ಇದ್ದೀರಂತೆ. ಅದು ನನಗೆ ಭಾಳ ಖುಷಿ ಆಯಿತು. ಸಮಾಜ ಸೇವೆ ನಾನು ಚಿಕ್ಕ ವಯಸ್ಸಿಂದಾನು ಮಾಡ್ಕೊಂಡು ಬಂದಿದ್ದೀನಿ. ಸ್ಕೂಲಲ್ಲಿ ನಾವು ಸ್ಕೌಟ್ಸ್ ಅಂಡ್ ಗೈಡ್ಸ್ ಅಂತ ಮಾಡ್ತಾ ಇದ್ದೀವಿ. ಸೊ ಅದ್ರಲ್ಲಿ ಮಾಡಿದೀವಿ, ಕಾಲೇಜಲ್ಲೂ ಮಾಡಿದ್ದೀನಿ. ಇವಾಗ ನಮ್ಮ ಹಸ್ಬೆಂಡ್ ಪಾಲಿಟಿಕ್ಸ್ ಅಲ್ಲಿ ಇರೋದ್ರಿಂದ ಅವ್ರ ಜೊತೆ ಸೇರ್ಕೊಂಡು ನಾವು ವುಮೆನ್ ರಿಲೇಟೆಡ್ ಪ್ರೋಗ್ರಾಮ್ಸ್ ಅಂದ್ರೆ ಹೆಂಗಸರಿಗೆ ಪ್ರೋಗ್ರಾಮ್, ಮಕ್ಕಳಿಗೆ ಎಜುಕೇಶನ್ ಕೊಡ್ಸೋದು, ಹಾಸ್ಪಿಟಲ್ ಡ್ಯೂಟೀಸ್ ಮಾಡೋದು, ಅದಾದ್ಮೇಲೆ ಎನ್ವೈರ್ಮೆಂಟಲ್ ಅಂದ್ರೆ ಜಾಸ್ತಿ ಗಿಡ ಮರಗಳು ಬೆಳೆಸೋದು. ಸೊ ಇದೆಲ್ಲ ಅವ್ರ ಜೊತೆ ಸೇರ್ಕೊಂಡು ನಾನು ಮಾಡ್ಕೊಂಡು ಬರ್ತಾ ಇದ್ದೀನಿ. ಓಕೆ ಮೇಡಮ್. ಒಟ್ಟು ಇಷ್ಟು ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀರಾ ನೋಡಿದ್ರೆ. ಈವೆಂಟ್ಸ್ ಮಾಡ್ತೀರಾ, ಆಮೇಲೆ ಇಂಟೀರಿಯರ್ ಡಿಸೈನ್ ಮಾಡ್ತೀನಿ ಅಂತೀರಾ, ಮಕ್ಕಳಿಗೆ ಅಡುಗೆ ಮಾಡಿಕೊಡ್ಬೇಕು, ಆಮೇಲೆ ಮಕ್ಕಳು ಸ್ಕೂಲಿಗೆ ಕಳಿಸ್ಬೇಕು. ಇಷ್ಟು ಪ್ಯಾಕೇಜಲ್ಲೂ ಇದನ್ನು ಮಾಡ್ತಾ ಇದ್ದೀರ. ಅಂದರೆ ಸಮಾಜ ಸೇವೆ ಎಲ್ಲದಕ್ಕಿಂತ ಏನಂದರೆ ಅಟ್ಲೀಸ್ಟ್ ಇದಕ್ಕೊಂದು 20% ನಾವು ಅದಕ್ಕೆ ಮುಡುಪಾಗಿ ಇಟ್ಟಿರಬೇಕು. ಮನೆಗೆ ಹೆಂಗಿರುತ್ತೆ ಸಮಾಜ ಸೇವೆಯನ್ನು ಮಾಡಬೇಕು. ಏನಕ್ಕಂದರೆ ನಾವು ಬೆಳಕಿಗೆ ಕಾಣಿಸ್ಕೊಳೋದಂತಲ್ಲ, ನಾವು ಈ ಪ್ರಪಂಚ ನಮ್ಗೆ ಗೊತ್ತಾಗುತ್ತೆ. ಈಗ ಒಂದು ಹಾಸ್ಪಿಟಲ್ಗೆ ಹೋಗ್ತೀವಿ, ಈ ಕಾಯಿಲೆಗೆ ಈ ಥರದ್ದು ಏನೋ ಒಂದು ಮೆಡಿಸಿನ್ ಸಿಗ್ಬೋದು, ಇನ್ನೊಬ್ಬರಿಂದ ಎಷ್ಟು ಹೆಲ್ಪ್ ಆಗುತ್ತೋ ಅಷ್ಟು ಮಾಡೋದು ಮಾಡಲೇಬೇಕು. ನಾವು ಹೇಳ್ತೀವಿ, ನಾವು ದುಡಿಯೋದ್ರಲ್ಲಿ ಒಂದು ಸ್ವಲ್ಪ ಬೇರೆಯವ್ರಿಗೆ ಒಂಚೂರು ಹೆಲ್ಪ್ ಮಾಡಿದ್ರೆ ನಾವು ಒಂದು 30% ಹೌದು ನಾವು ಅದಕ್ಕೆ ಸ್ಟ್ರಗಲ್ ಪಟ್ರೆ ಆಮೇಲೆ ಹೋಗ್ತಾ 50 ಆಗ್ಬೋದು. ನಮ್ಮನ್ನು ನೋಡ್ಕೊಂಡು ಇನ್ನೂ ಒಂದು 56 ಲಕ್ಷ ಜನಗಳು ಕಲ್ತ್ಕೋತಾರೆ. ತುಂಬಾ ಖುಷಿ ಆಯ್ತು. ಯಾಕಂದ್ರೆ ನೋಡಿ, ನೀವು ಇಷ್ಟು ವರ್ಕಲ್ಲಿ ಈ ಬ್ಯುಸಿ ಶೆಡ್ಯೂಲಲ್ಲೂ ಯಜಮಾನಿದ್ದಾರೆ ಅಂದರೆ ಅವ್ರ ಸಹಭಾಗಿತ್ವದಲ್ಲೂ ಕೂಡ ಹೋಗಿ ಸೊ ಎಲ್ಲ ಕಡೆ ಮಕ್ಕಳನ್ನಾಗಲಿ, ಈ ಗಿಡ ಮರಗಳನ್ನ ಬೆಳೆಸೋದಾಗಲಿ, ಹಾಸ್ಪಿಟಲ್ಸಲ್ಲಾಗಲಿ, ಇದನ್ನೆಲ್ಲನೂ ಮಾಡ್ತಾ ಇದ್ದೀರಿ ಅಂದಾಗ ತುಂಬ ಖುಷಿ ಆಗುತ್ತೆ. ಮಾಡಿ ನೀವು. ಇನ್ನು ನಾವು ಹೆಣ್ಮಕ್ಳು ಬೆಳಿಬೇಕು,
ಥ್ಯಾಂಕ್ ಯು ಅಣ್ಣ. ಹಾಂ ಮೇಡಮ್, ಈಗ ಚೆನ್ನಾಗಿ ಬ್ರೌನಿಶ್ ಆಗಿದೆ. ಮಟನ್ ಹಾಕಿ ಹಾಕೊಳ್ಳೋಣ. ಮೇಡಮ್, ಹಾಕಿ ಮೇಡಮ್. ನೀವೇನೇನು ಬೇಕೋ ಸಾಮಗ್ರಿ ಹಾಕ್ತಾ ಇರಿ, ನಾನು ತಿರುಗಿಸ್ಕೊಡ್ತಾ ಇರ್ತೀನಿ. ಇದಕ್ಕೊಂಚೂರು ಅರಿಶಿನ ಹಾಕ್ಕೋಬೇಕು. ಹಾಕಿ ಮೇಡಮ್, ಹಾಕಿ ಮೇಡಮ್. ಅಷ್ಟೇ. ಅಷ್ಟೇನಾ? ಆಮೇಲೆ ಉಪ್ಪು ಹಾಕೋದಾ? ಆಮೇಲೆ ಉಪ್ಪು ಹಾಕೋಣ, ಒಂದು 2 ನಿಮಿಷ ಬಿಟ್ಟು. ಹಾಂ, ಇವಾಗ ಇದರಲ್ಲೇ ನೀರು ಇಟ್ಕೊಳ್ಳಿ. ಹೌದು. ಹಾಂ, ಈಗ ಇದು ಬಿಡಿ, ಅದು ಬೇಯ್ತಾ ಇರುತ್ತೆ. ಸೊ ಇನ್ ದ ಮೀನ್ ವೈಲ್ ಅದಾಗೋ ಅಷ್ಟರಲ್ಲಿ ಮಾಡಿ ಮೇಡಮ್. ಇದು ಮಿಕ್ಸಿಗೆ ಹಾಂ, ಹೇಳಿ ಮೇಡಮ್. ಒಂದು 15 ಇಂದ 20 ಹಸಿಮೆಣಸಿನ್ಕಾಯಿ. ಓಕೆ. ನಮ್ಮ ಮನೇಲಿ ಒಂಚೂರು ಖಾರ ಜಾಸ್ತಿ ಅಣ್ಣ, ಓಕೆ, ಓಕೆ. ಸೊ ಅದರಿಂದ ಹಾಕಿ 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 ಹಾಕ್ತಾ ಇದ್ದೀನಿ. ಖಾರ ಎಷ್ಟು ಬೇಕು ಅಳತೆಗೆ ತಕ್ಕನಾಗೆ. ಕೆಜಿಗೆ 14 ಮೆಣಸಿನ್ಕಾಯಿ. ಸ್ವಲ್ಪ ಬೇಕು, ಇನ್ನೊಂಚೂರು ಖಾರ ಬೇಕು 16, ಅದಾದಿಲ್ಲ ಅಂದ್ರೆ 18. ಹೌದು. ಡಬ್ಬಲು ತಿನ್ನೋರು ಇದ್ದಾರೆ, 14ಕ್ಕೆ 28 ತಿನ್ನೋರು ಇದ್ದಾರೆ. ಹೌದು. ಅವ್ರವ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈ ಮಟನ್ ಗಿಟನೆಲ್ಲ ಮಾಡಿದ್ರೆ ಸ್ವಲ್ಪ ಬೆಳ್ಳುಳ್ಳಿ ಮುಂದೆ ಹೋಗ್ಬೇಕು. ಆಯ್ತು ಮೇಡಮ್. ಸೊ ಇದೊಂದು 1.5 ಹಿಡಿಯಷ್ಟು ಒಂದೂವರೆ ಬೆಳ್ಳುಳ್ಳಿ. ಹೌದು. ಓಕೆ ಓಕೆ. ಆಮೇಲೆ ಒಂದು ಕಾಳ ಮೆಣಸಿನ ಪುಡಿ ಅದೊಂದು 3 ರಿಂದ 4 ಟೇಬಲ್ ಸ್ಪೂನ್ ಅಷ್ಟು. ಓಕೆ ಮೇಡಮ್, ಓಕೆ. ಖಾರವಾಗಿರಬೇಕು ಅಂದರೆ 4, ಖಾರ ಕಮ್ಮಿ ಬೇಕು ಅಂದರೆ 3. ಆಮೇಲೆ ಒಂದು ಚೂರು ಕೊತ್ತಂಬರಿ, ಹಚ್ಚ ಹಸಿರು ಬರುತ್ತೆ. ಒಳ್ಳೆ ಮಟನ್ ತಂದಿರ ಮೇಡಮ್. ಎಲ್ಲಿಂದ ತಂದಿರಿ ಮೇಡಮ್? ಇದು ನಮ್ಮ ಹಸ್ಬೆಂಡ್ ತಂದು ಕೊಟ್ಟಿದ್ದು. ಅವರು ರುಚಿ ಬಿಡಿ ಜಾಸ್ತಿ. ಈಗ ಇದನ್ನ ಮಿಕ್ಸಿ ಮಾಡ್ಕೋಬೇಕು. ಹಳದಿ ಬಂದು ಇದನ್ನು ಚಂದ ರುಬ್ಬಿಕೊಂಡು ಬಾ ಮಗನೇ. ಇದಕ್ಕೆ ಒಂಚೂರು ಉಪ್ಪು ಹಾಕೊಳ್ಳೋಣ. ಹಾಕೊಳ್ಳಿ ಮೇಡಮ್, ಹಾಕೊಳ್ಳಿ. ಈಗ ಹೊರ ಪ್ರಪಂಚನ ನೋಡ್ತಾ ಇದ್ದೀರಾ, ಹೊರಗಡೆ ಎಲ್ಲ ಹೋಗ್ತಾ ಇದ್ದೀರಾ. ಈಗ ನಿಮಗೆ ನೋಡಿದ್ರಲ್ಲಿ ತುಂಬ ದುಃಖಕರವಾದ ವಿಷಯ ನೋಡಿದಾಗ ನಾವು ಈ ಥರ ಮಾಡಬೇಕು ಹಂಗಂದ್ರೆ ಅಣ್ಣ, ಈಗ ಮಕ್ಕಳಿಗೆ ಅಂದ್ರೆ ಈಗ ನಾವು ಅಂದ್ರೆ ನಮ್ಮ ಮಕ್ಕಳಿಗೆ ನಾವು ಸ್ಕೂಲು ಕಾಲೇಜು ಅಂತ ನಾವು ಕಳಿಸ್ತೀವಿ. ಹೌದು. ಬಟ್ ಸ್ವಲ್ಪ ಜನಕ್ಕೆ ಅಫೋರ್ಡ್ ಮಾಡೋಕ್ಕಾಗಲ್ಲ. ಹೌದು. ಸೊ ಇವಾಗಲೂ ಇದೆ. ಸೊ ಅದನ್ನ ನಾವು ರೆಕಗ್ನೈಸ್ ಮಾಡಿ ಅಂತ ಮಕ್ಕಳಿಗೆ ನಾವು ಸ್ಫೂರ್ತಿ ಕೊಟ್ಟು ಓದಿಸಿದ್ರೆ ಅದು ಒಂಥರ ನಮಗೆ ಫ್ರೂಟ್ ಕೊಡುತ್ತೆ. ಸೊ ಅದೊಂದಿದೆ. ಆಮೇಲೆ ಎಷ್ಟೋ ಜನ ಟ್ರೀಟ್ಮೆಂಟ್ಗಳು ತಗೊಳ್ದೆ ಇದು ಪಡ್ತಿದ್ದಾರೆ. ಸೊ ಫೆಸಿಲಿಟೀಸ್ ಇದೆ, ಬಟ್ ಆ ಕರೆಕ್ಟ್ ಆಗಿ ಯಾವ ಹಾಸ್ಪಿಟಲ್ಗೆ ಹೋದ್ರೆ ನಮ್ಗೆ ಏನ್ ಸಿಗುತ್ತೆ, ನಮ್ಮ ಕೈಯಲ್ಲಿ ನಾವು ಏನ್ ಮಾಡಬಹುದು ಅನ್ನೋದು ಮುಖ್ಯ. ಅದು ಇಂಪಾರ್ಟೆಂಟ್ ಎಲ್ಲದಕ್ಕಿಂತ. ತುಂಬಾ ಜನಕ್ಕೆ ಏನಾಗಿದೆ, ಗೌರ್ಮೆಂಟ್ ಸೇವೆಗಳಲ್ಲಿ ಬಹಳ ತರವಾದ ಫೆಸಿಲಿಟೀಸ್ ಇರೋದ್ರಿಂದ ಅದನ್ನ ಯೂಸ್ ಮಾಡದೇ ಇರೋರೇ ಬಹಳ ಜನ ಇದ್ದಾರೆ. ಯಾರೋ 100ಕ್ಕೆ 20 ಜನ ಯೂಸ್ ಮಾಡ್ತಾರೆ, 80 ಜನ ಯೂಸ್ ಮಾಡೋದು. ಅದನ್ನು ಮನವರಿಕೆ ಮಾಡಬೇಕು ಜನಗಳಿಗೆ. ಹೋಗಿ ನಾವು ಈ ಥರ ಮಾಡಿ, ಈ ಥರ ಫೆಸಿಲಿಟೀಸ್ ಎಲ್ಲ ಇದೆ ನೋಡಿ, ಈ ಥರ ಲೋನ್ ಕೊಡ್ತಾರೆ, ನೀವು ಬಿಸ್ನೆಸ್ ಮಾಡ್ಬೋದು, ಮನೇಲಿ ಕುತ್ಕೊಂಡು ಟೈಮ್ ವೇಸ್ಟ್ ಮಾಡಬೇಡಿ. ಇವನ್ನೆಲ್ಲ ಹೇಳಿದಾಗ ಏನಾಗುತ್ತೆ, ಅವ್ರಿಗೂ ಒಂಚೂರು ಮನವರಿಕೆ ಆಗಿ ಅವರು ಪ್ರಪಂಚಕ್ಕೆ ಹೊರಗಡೆ ಬರ್ತಾರೆ. ಈಗ ಚಿಕ್ಕ ಪುಟ್ಟ ಬಿಸ್ನೆಸ್ ಸ್ಟಾರ್ಟ್ ಮಾಡಿರ್ತಾರೆ, ಅವ್ರಿಗೂ ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ. ಗವರ್ಮೆಂಟ್ ಕಡೆಯಿಂದ ಸಿಕ್ಕಾಪಟ್ಟೆ ಲೋನ್ಸ್ ಸ್ಯಾಂಕ್ಷನ್ ಮಾಡ್ಕೊಡ್ತಾರೆ. ಸೊ ಅದನ್ನೆಲ್ಲ ಯೂಟಿಲೈಸ್ ಮಾಡಿ, ಸಬ್ಸಿಡಿ ಇದೆ. ಸೊ ಅಂತ ಆಪರ್ಚುನಿಟಿಗಳು ಮಾಡ್ಕೊಡ್ಬೇಕು ಅಂತ. ಹೌದು. ನನಗೇನಂದ್ರೆ ಈ ಬಿಸಿ ಶೆಡ್ಯೂಲ್ ನೀವು ಇವೆಂಟ್ಸ್ ಮಾಡಿಕೊಂಡು ಮನೇನೂ ನೋಡಿಕೊಂಡು, ಅದು ಮನೆ 2 ಮರಿ ನಾಯಿ 3 ನಾಯಿ ಮರಿಗಳಿವೆ, ಅವನ್ನ ಮೇಂಟೈನ್ ಮಾಡಿಕೊಂಡು ಈ ಹೊರಗಡೆ ಎಲ್ಲ ಹೋಗೋದ್ರೆ ಭಾಳ ಖುಷಿ ಆಗುತ್ತೆ. ನೀವು ಇಷ್ಟಪಟ್ಟು ಮಾಡೋದ್ರಿಂದ ಕಷ್ಟ ಅನ್ಸಲ್ಲ. ಹೌದು, ಅಷ್ಟೇ. ಅದು ಮಾತ್ರ ನಾನು ಇದಕ್ಕೆ ಒಪ್ಕೊಂಡೆ. ಮುಂಚೆಯಿಂದ ನಾನು ಅಷ್ಟೇ, ನನಗೆ ಅಡುಗೆನೇ ಬರಲ್ಲ. ನಿಜವಾಗ್ಲೂ ನಾನು ಏನೂ ಕಲಿತೇ ಇಲ್ಲ. ಸುಮ್ಮನೆ ನೋಡ್ತಾ ಇರೋದು, ಏನೋ ಒಂದು ಮಾಡ್ತಾ ಇರೋದು, ಖುಷಿಯಾಗಿ ಕೊಡ್ತಾ ಇರೋದು. ನನಗೆ ಸಾಕಾಗುತ್ತೆ. ನಾನು ಇದು ನಿಜವಾಗ್ಲೂ ಮಾಡೋದು ಅನಿಸುತ್ತೆ. ತಮಾಷೆಗೆ ಮಾಡಿ ನೀಟಾಗಿ ಇಟ್ಕೊಂಡು ಐಟಮ್ಗಳು ಪಕ್ಕಕ್ಕೆ ಇಟ್ಕೊಂಡು ಕೆಲಸ ಮಾಡಿದ್ರೆ, ಮೈಂಡಿಗೆ ಕೆಲಸ ಕೊಟ್ಟರೆ ಯಾವಾಗಲೂ ತಮಾಷೆಗೆ ಮಾಡಿ ಸಿವ್ಯೂ ಮಾಡಬೇಕಾ ಭಯ ಅನ್ನೋದು ಮಾಡಿದಾಗ ಕೆಲಸ ಬರಲ್ಲ, ಆ ಪ್ರೀತಿನೂ ಬರಲ್ಲ. ಆಮೇಲೆ ಟೆನ್ಷನ್ ಆದಾಗ ಯಾವುದೋ ಕೆಲಸದಲ್ಲಿ ಟೆನ್ಷನ್ ತಗೋಬಾರ್ದು. ಈಗ ನೋಡಿ ಮೇಡಮ್, ಮಟನ್ ಎಲ್ಲ ಚೆನ್ನಾಗಿ ನೀರು ಬಿಡ್ಕೋತಾ ಇದೆ. ಅಣ್ಣ ಪುಡಿ ಬಾರಣ ಅಲ್ದಿರಾಮ. ಹಾಂ, ಕರೆಕ್ಟಾಗಿ ರುಬ್ಬಿದ್ದಾನೆ ಮೇಡಮ್. ಹಸಿಮೆಣಸಿನ್ಕಾಯಿ, ಮೆಣಸು, ಬೆಳ್ಳುಳ್ಳಿ ಇಷ್ಟನ್ನು ಹಾಕಿದ್ದೀರಾ, ರುಬ್ಬಿಸಿದ್ದೀರಾ. ಇದನ್ನ ಈಗ ಹಾಕ್ಕೊಡೋಣ. ಹಾಕ್ಬಿಡಿ ಮೇಡಮ್, ಹಾಕಿ ಅದರಲ್ಲೇ ತಿರುಗಿಸ್ಬಿಡೋಣ. ಒಂಚೂರು ಹೆಚ್ಚು ನೀರು ಹಾಕ್ತೀನಿ, ನೀವು ಇಲ್ಲಿ ಇಡಿ. ಒಂದ್ಸಲ ಕೆಳಗಡೆಯಿಂದ ಮೇಲ್ಗಡೆ ಹಾಕ್ಬಿಟ್ಟು ತಿರುಗಿಸ್ಬಿಡೋಣ. ಸಮಾನಾಂತರ ತಿರುಗಿಸ್ಬಿಟ್ರೆ ನೋಡಿ, ನಾನೇ ಮಾಡೇ ಇಲ್ಲ ಈ ಥರ ಒಂದು ಚಾಪ್ಸು. ಕಲಿಯೋಕ್ಕೆ 100 ಇದೆ ಮೇಡಮ್. ಇದು ಬೇಕಿದ್ರೆ ಫುಲ್ ಡ್ರೈನು ಮಾಡ್ಕೋಬಹುದು. ಮಾಡ್ಬೋದು. ಇಲ್ಲ ಅಂದ್ರೆ ನಾವು ಗೀ ರೈಸಿಗೆ ತಿಂತೀವಿ ಅಂದ್ರೆ ಇದಕ್ಕೊಂಚೂರು ಗ್ರೇವಿ ಬಿಟ್ಕೋಬಹುದು.
ಕುಕ್ಕರಲ್ಲಿ ಮಾಡೋದ್ರಿಂದ ಒಂಚೂರು ಗ್ರೇವಿ ಬರುತ್ತೆ ಅನಿಸುತ್ತೆ. ಹೌದು, ಆಮೇಲೆ ನಾವು ಕಡೆಗೆ ಬೇಕಾದ್ರೆ ಹಾಕೊಂಡು ಫ್ರೈ ಮಾಡ್ಬೋದು. ಹಾಂ, ಯಾಕಂದರೆ ಇದರಲ್ಲಿ ತುಪ್ಪ ಕೊಬ್ಬು ಜಾಸ್ತಿ ಇರೋದ್ರಿಂದ ಹೌದು. ಒಂಚೂರು ಎಳೆಕಾವಲ್ಲಿ ಒಂದು 4 ವಿಷಲ್ ಹೊಡಿಸ್ಕೊಳ್ಳೋಣ. ಹಾಂ, ಸೊ ಇದಕ್ಕೆ ಒಂಚೂರು ಉಪ್ಪು ಹಾಕಿ ಬಿಡೋಣ, ಹಾಕಿ ತಿರುಗಿಸ್ಕೊಟ್ಬಿಡ ಇನ್ನೊಂದು ರೌಂಡ್. ಹೌದು. ನೋಡಿ ಶುಂಠಿ ಏನೂ ಇಲ್ಲ, ಶುಂಠಿ ಇಲ್ಲ, ಗರಂ ಮಸಾಲ ಇಲ್ಲ, ಏನಿಲ್ಲ. ಈಗ ಇದನ್ನು ಒಂದು ಬಟ್ಟೆಯಿಂದ ಸ್ವಚ್ಛತೆಯಿಂದ ಒರೆಸ್ಬಿಟ್ಟು ಕುಕ್ಕರ್ನ ಮುಚ್ಚಿಬಿಡೋಣ ಅಲ್ವಾ? ಹೌದು. ಇಷ್ಟ ತಾನೇ? ಹ್ಞೂ, ಓಕೆನಾ? ಹಾಂ. ಇದು ಫ್ರೈ ಮಾಡೋದ್ರಿಂದ ಒಂದು ವಿಷಲ್ ಜಾಸ್ತಿ ಹಾಕಿದ್ರೆ ಹೇಳಿದ್ರೆ ಹಂಗೆ ಮಾಂಸ ಕಂಡ ಬರಬೇಕು. ಓಕೆ, 4 ವಿಷಲ್ ಹಾಕ್ಬಿಡಲಿ. ಅಷ್ಟರೊಳಗೆ ನಾವು ಬೇರೆ ಕೆಲಸಗಳೆಲ್ಲ ಸ್ಟಾರ್ಟ್ ಮಾಡ್ಕೊಬೇಡ. ಈಗ ನೋಡಿ 4 ವಿಷಲ್ ಆಗಿದೆ. ಇವಾಗ ತೆಗೆದೇ ಬಿಡೋಣ. ಈಗ ಬರೋಣ ನೋಡಿ ಮೇಡಮ್, ಆಗಿದೆಯಾ? ಬೇಕಾದ್ರೆ ಇನ್ನೊಂದು ಚೂರು ಬೇಕಾದ್ರೆ ಒಲೆ ಅಂಟಿಸ್ಕೊಂಡು ಡ್ರೈ ಮಾಡ್ಬೋದು. ಹಾಂ, ಬಟ್ ಇದು ಚಪಾತಿ ಜೊತೆ ತಿನ್ನೋಕ್ಕೆಲ್ಲ ಇಷ್ಟು ಗ್ರೇವಿ ಚೆನ್ನಾಗಿದೆ, ಸಾಕು ನೋಡಿ ಕರೆಕ್ಟಾಗಿ. ಹಾಂ, ಇವಾಗ ರೆಡಿ ಆಗಿಬಿಟ್ಟಿದೆ. ನಾನು ಚಾಪ್ಸ್ನ 1 by 1 ನೀಟಾಗಿ ಜೋಡಿಸ್ತೀನಿ ತಟ್ಟೆಯಲ್ಲಿ. ತುಂಬ ಚೆನ್ನಾಗಿ ಮಾಡಿದರೆ ಮೇಡಮ್, ಘಮ ಘಮ ಅಂತ ಇದೆ. ಯಜಮಾನರು ಸೆಲೆಕ್ಷನ್ ನೋಡಿ ಮೇಡಮ್ ಅವ್ರಿಗೋಸ್ಕರ. ಈಗ ನೋಡಿ ಮಟನ್ ಚಾಪ್ಸ್ ರೋಸ್ಟ್ ಮಾಡಿದ್ದಾರೆ. ಹೌದಾ? ಪೆಪ್ಪರ್ ರೋಸ್ಟು. ತುಂಬ ಘಮ ಘಮ ಅಂತ ಇದೆ. ನನಗಂತೂ ತಿನ್ಬಿಡೋಣ ಅಂತ ಇದ್ದೀನಿ. ನೀವು ಮಾಡಿದ್ದನ್ನು ನಾವು ರುಚಿ ನೋಡಬೇಕು, ಇಲ್ಲಾಂದರೆ ನಿಮ್ಗೆ ಬೇಸರ ಆಗುತ್ತೆ. ನಾನು ಅದಕ್ಕೋಸ್ಕರ ಆಹಾ, ಹೂವು ಇದ್ದಂಗಿದೆ. ಪರ್ಫೆಕ್ಟ್ ಖಾರ. ನಾನೆಲ್ಲ ಮೆಣಸಿನ್ಕಾಯಿ ಅಷ್ಟೊಂದು ಹಾಕಿದ್ರಿ, ಮೆಣಸು ಅಷ್ಟು ಹಾಕಿದ್ರಿ, ಖಾರ ಅಂದ್ಕೊಂಡೆ. ಕರೆಕ್ಟಾಗಿದೆ, ಉಪ್ಪು ಖಾರ ಪರ್ಫೆಕ್ಟಾಗಿದೆ. ಮನೆಗಂತೂ ಬಿಡೋದು ಮಜಾನೇ ಬೇರೆ, ಹೇಳೋಕ್ಕಾಗಲ್ಲ. ತಿಳಿ ಸಾರು ಮಾಡ್ಕೊಂಡು ಇದು ಮಾಡ್ಕೊಂಡು ರಸಮ್ ಅನ್ನ ಈ ಥರ ಒಂದು ಫ್ರೈ ಮಾಡ್ಕೊಂಬಿಡೋದು, ಇಲ್ಲ ಬೇಳೆ ಸಾರು, ತಿಳಿ ಬೇಳೆ ಸಾರು ಮಾಡ್ಕೊಂಡು ತಿನ್ಬಿಟ್ರೆ ಯಾವ ಗ್ರೇವಿನೂ ಬೇಡ, ಹೌದು, ಏನು ಬೇಡ, ಆಹಾ ಅಂದ್ಬಿಡುತ್ತೆ. ಮೇಡಮರೇ ನೋಡಿ, ತುಂಬ ಚೆನ್ನಾಗಿ ಮಾಡಿದ್ದೀರಾ. ತುಂಬ ಈ ಸಿಂಪಲ್ ಮಸಾಲೆ, ಜಾಸ್ತಿ ಏನು ಮಸಾಲೆ ಇಲ್ಲದೆ ಬರೀ ಹಸಿಮೆಣ್ಸಿನ್ಕಾಯಿ, ಮೆಣಸು, ಉಪ್ಪು, ಬೆಳ್ಳುಳ್ಳಿ ಹಾಕ್ಬಿಟ್ರು, ಕೊತ್ತಂಬರಿ ಸೊಪ್ಪು ರುಬ್ಬಿಟ್ರು, ಈರುಳ್ಳಿ ಒಗ್ಗರಣೆ ಕೊಟ್ಟರು, ಮಟನ್ ಹಾಕಿದ್ರು, ಅದ್ರ ಮೇಲೆ ಹಾಕಿದ್ದು ನೋಡಿ ಎಷ್ಟು ಚೆನ್ನಾಗಿದೆ. ಈ ಥರ ಮನೆಗಳಲ್ಲಿ ಖುಷಿಯಾಗಿ ಮಾಡ್ಕೊಂಡು ತಿನ್ಬೋದು. ಬೇಗ ಕಲ್ತ್ಕೊಳ್ಳಿ, ಬೇಗ ಮಾಡಿ. ಈ ಥರ ರುಚಿಯಾದ ಅಡುಗೆ ನೋಡಿ ನಮ್ಮ ಮೇಡಮ್ ಅವ್ರು ಬಂದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಕಲಿಬೇಕು ಅಂದರೆ ಈ ಥರ 100 ಅಡುಗೆ ಕಲ್ತ್ಕೊಳ್ಳಿ, ಖುಷಿಯಾಗಿ ಮಾಡ್ಕೊಳ್ಳಿ, 1 more ಅನ್ಕೊಳ್ಳಿ. ಚಂದ್ರು ಬೆಸ್ಟ್ ಆಫ್ ಬೆಸ್ಟ್ಗೆ ಒಂದು ಸಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಒಂದು ಸಲ ಬೆಲ್ ಬಟನ್ ಒತ್ಬಿಡಿ. ಮೇಡಮ್ ಅವ್ರಿಗೆ ತುಂಬ ಚೆನ್ನಾಗಿ ಮಾಡಿದ್ದೀರಾ, ತುಂಬ ಖುಷಿ ಆಯಿತು. ಈ ಥರ ಅಡುಗೆನ ಇನ್ನೂ ಬನ್ನಿ, 3ನೇ ಅಡುಗೆ ಖಾರ ಮಾಡಿದ್ದೀರಾ. ಇನ್ನು ಅದಾದಮೇಲಿಂದ ಇನ್ನೇನೇನು ಮಾಡಿಕೊಡ್ತೀರೋ ನೀವು ಮಾಡಬೇಕು, ನಾವು ಖುಷಿಯಾಗಿ ನೋಡಬೇಕು. ಪ್ರೇಕ್ಷಕರೆಲ್ಲ ತುಂಬ ಬೇಡಿಕೆ ಇದೆ ನಿಮ್ಮ ಕೈಯಲ್ಲಿ ಅಡುಗೆ ಮಾಡಿಸಿ ಅಂತ, ತುಂಬ ಖುಷಿ ಆಯಿತು. ಇಲ್ಲಿವರೆಗೂ ನಮ್ಮ ಮನೆ ಬಾಗಿಲಿಗೆ ಬಂದು ತುಂಬ ಚೆನ್ನಾಗಿ ಚಂದ್ರು ಬೆಸ್ಟ್ ಆಫ್ ಬೆಸ್ಟಲ್ಲಿ ಅಡುಗೆ ಮಾಡಿದ್ದಕ್ಕೆ ನಿಮಗೆ ಎಂದಿಗೂ ನಾನು ಉತ್ಪೂರ್ವಕ ವಂದನೆಗಳು. ಥ್ಯಾಂಕ್ ಯು ಅಣ್ಣ. ಧನ್ಯವಾದ. ಹೋಗಿ ಬರೋಣ, ಮುಂದೆ ಅಡುಗೆ ಮಾಡೇ ಬಿಡೋಣ. ಓಕೆ ಅಣ್ಣ, ಮುಗೀತು ಕಾಣ.